ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಸೊ ಇವತ್ತು ಸಂಡೇ ಬೆಳಗಿನ ನನ್ನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ವೆರಿ ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಸೊ ಈಗ ಕ್ಲೀನಿಂಗ್ ಮಾಡ್ತಾ ಇದ್ದೆ. ಸೊ ಆಲ್ಮೋಸ್ಟ್ ಆಗಿದೆ ಕ್ಲೀನಿಂಗ್, ಯಾಕಂದರೆ ನಾಳೆ ಶ್ರಾವಣ ಸ್ಟಾರ್ಟ್ ಆಗುತ್ತೆ. ನಾಳೆ ಸೋಮವಾರದಿಂದ ಶ್ರಾವಣ ಸ್ಟಾರ್ಟ್ ಆಗುತ್ತೆ. ಸೊ ಹಾಗಾಗಿ ಸ್ವಲ್ಪ ಮನೆ ಕ್ಲೀನಿಂಗ್ ಎಲ್ಲ ಬಾಕಿ ಇತ್ತು, ಡಸ್ಟಿಂಗ್. ಈಗ ಇದು ಸೋಫಾ ಎಲ್ಲ ವ್ಯಾಕ್ಯೂಮ್ ಆಗಿದೆ, ಮತ್ತು ಪಿಲ್ಲೋ ಕವರ್ಸ್ ಕೂಡ ಸ್ವಲ್ಪ ಚೇಂಜ್ ಮಾಡಬೇಕು, ಅದನ್ನು ಮಾಡಿ. ಮತ್ತು ಕರ್ಟನ್ಸ್ ಕೂಡ ವಾಶಲ್ಲಿ ಹಾಕಬೇಕು, ಅದಷ್ಟು ಮಾಡಿದರೆ ಆಯಿತು. ಆಮೇಲೆ ಸ್ವಲ್ಪ ವೆಜಿಟೇಬಲ್ಸ್ ಕೂಡ ತೊಗೊಂಡು ಬಂದೆ. ಇಲ್ಲಿ ಚೆನ್ನಾಗಿ ಸಿಗುತ್ತೆ ವೆಜಿಟೇಬಲ್ಸ್, ಹತ್ರನೇ ಇದೆ ಮಾರ್ಕೆಟ್. ಸೊ ವೆಜಿಟೇಬಲ್ಸ್ ಆಗಿರ್ಬೋದು, ಯಾವುದೇ ರೀತಿ ಗ್ರಾಸರೀಸ್ ಆಗಿರ್ಬೋದು ನಾನೇ ತೊಗೊಂಡ್ಬರ್ತೀನಿ. ಇವ್ರಿಗೆ ಟೈಮ್ ಸಿಗೋದಿಲ್ಲ, ಹಾಗಾಗಿ ಇದೆಲ್ಲ ಶಾಪಿಂಗ್ ನಾನೇ ಮಾಡ್ತೀನಿ. ಕೆಲವೊಂದನ್ನು ಡಿಮಾರ್ಟಲ್ಲಿ ತೊಗೊಂಬರ್ತೀನಿ, ಕೆಲವೊಂದನ್ನು ರಿಲಯನ್ಸ್ ಸ್ಮಾರ್ಟ್ ಇದೆ ಅಲ್ಲಿ ಹೋಗ್ತೀನಿ, ಅಥವಾ ಟಾಟಾ ಅವ್ರದ್ದು ಕೂಡ ಇದೆ ಅಲ್ಲಿ ಹೋಗ್ತೀನಿ. ಇಲ್ಲ ಅಂತಂದರೆ ನನಗೆ ಕೆಲವೊಂದು ಅಂದರೆ ಇದು ದೋಸೆ ಹಾಕ್ತೀವಲ್ಲ ರೈಸು, ಅದು ನಮಗೆ ಡಿಮಾರ್ಟಲ್ಲೆಲ್ಲ ಸಿಗೋದಿಲ್ಲ. ಸೊ ನನಗೆ ನಾರ್ಮಲ್ ಶಾಪಲ್ಲಿ ಹೋಗಿ ತೊಗೊಳ್ಬೇಕಾಗತ್ತೆ. ಸೊ ಹಾಗಾಗಿ ಅಲ್ಲಿ ಹೋಗಿ ಸ್ವಲ್ಪ ಶಾಪ್ ಮಾಡ್ಕೊಂಬರ್ತೀನಿ ಅಷ್ಟೇ. ವೆಜಿಟೇಬಲ್ಸ್ ಇದು ಕುಕುಂಬರ್ ಮತ್ತು ಕ್ಯಾರೆಟ್ ಯಾವಾಗಲೂ ಇದ್ದೇ ಇರುತ್ತೆ ಮನೆಯಲ್ಲಿ, ಯಾಕಂದರೆ ಸಲಾಡ್ಸ್ ನಾವು ಸ್ವಲ್ಪ ಜಾಸ್ತಿ ತಿನ್ನೋದು. ಅದು ಬಿಟ್ಟರೆ ಮಿಕ್ಕಿದ್ದು ವೆಜಿಟೇಬಲ್ಸ್ ತೊಗೊಂಬರ್ತೀನಿ ನಾನು. ಅಂದರೆ ನಾವೆಲ್ಲ ಥರದ ವೆಜಿಟೇಬಲ್ಸ್ ತಿಂತೀವಿ, ಇದಿಲ್ಲ ಅಂತೇನಿಲ್ಲ. ಮತ್ತು ಏನಾದರೂ ಹೊಸ ವೆಜಿಟೇಬಲ್ಸ್ ಕಂಡ್ರೆ ಮಾತ್ರ ನಾನು ಟ್ರೈ ಮಾಡದೆ ಬಿಡೋದಿಲ್ಲ. ಸೊ ಒಂದ್ಸಲ ಟ್ರೈ ಮಾಡ್ತೀನಿ. ಈಗ ಇದು ಟಾಟಾ ಗಿರ್ನಾರ್ ಅವ್ರದ್ದು ತೊಗೊಂಬರ್ತಾ ಇದ್ದೀನಿ. ಟಾಟಾ ಚೆನ್ನಾಗಿದೆ, ಟೀ ಪೌಡರ್ ಚೆನ್ನಾಗಿದೆ. ಈಗ ನೋಡಿ, ಅಷ್ಟು ಕೆಲವೊಂದು ನಾನು ಅರ್ಜೆಂಟಾಗಿ ಬೇಕಾಗಿತ್ತು, ಯಾಕೆಂದರೆ ನಾನು ಇವತ್ತು ಪೂಜೆ ಮಾಡ್ತಾಯಿದ್ದೆ. ಸೊ ನನಗೆ ಅರ್ಜೆಂಟಾಗಿ ಹೂವು ಮತ್ತು ಕೆಲವೊಂದು ಐಟಮ್ಸ್ ಬೇಕಾಗಿತ್ತು. ಸೊ ಹಾಗಾಗಿ ನಾನಿದು ಮಾರ್ಟಿಂದ ನಾನು ಆರ್ಡ್ರ್ ಮಾಡಿದೆ, ಸ್ವಿಗ್ಗಿ ಮಾರ್ಟ್. ಸೊ ತುಂಬ ಕ್ವಿಕ್ಕಾಗಿ ಬರುತ್ತೆ. ಈಗ ನಾನು ಆರ್ಡ್ರ್ ಮಾಡಿಟ್ರೆ ಒಂದು 9 ಮಿನಿಟ್ಸಲ್ಲಿ ನನಗೆ ಇದು ರೀಚ್ ಆಯ್ತು ನೋಡಿ. ಮತ್ತು ಇದು ಅವಕಾಡೋ ನನಗೆ ತುಂಬಾ ಇಷ್ಟ. ಇದು ಹೇಗೆ ತಿನ್ನೋದು ಮತ್ತು ಯಾವ ರೀತಿ ತಿಂದರೆ ಚೆನ್ನಾಗಿರುತ್ತೆ ಅಂತ ನಾನು ಒಂದ್ಸಲ ನಿಮಗೆ ಹೇಳ್ತೀನಿ. ಮತ್ತು ಒಂದು ಗ್ರೀನ್ ಲೀಫ್ ವೆಜಿಟೇಬಲ್ ಕೂಡ ಆರ್ಡ್ರ್ ಮಾಡಿದ್ದೆ. ಸೊ ಅದು ಕೂಡ ಬಂತು ನೋಡಿ. ಪೂಜೆ ಆಯಿತು. ಈ ಥರ ಡೈಲಿ ಒಂಥರ ಸಿಂಪಲ್ಲಾಗಿ ರಂಗೋಲಿ ಬಿಟ್ಟು ಪೂಜೆ ಮಾಡ್ತೀನಿ. ಮತ್ತು ದೇವರಿಗೆ ಹೂ ಮುಡಿಸಿದ್ರೇ ಪೂಜೆ ಕಂಪ್ಲೀಟ್ ಅಂತ ಅನಿಸುತ್ತಲ್ಲ. ಸೊ ನೋಡಿ, ಚೆನ್ನಾಗಿ ಕಾಣಿಸ್ತಾ ಇದೆ. ಸೊ ಹಾಗಾಗಿ ಕ್ವಿಕ್ಕಾಗಿ ಪೂಜೆ ಮಾಡ್ತಾಯಿದ್ದೆ. ಸೊ ನೆನಪಾಯಿತು ಹೂವಿಲ್ಲ ಅಂತ. ಸೊ ಇಮಿಡಿಯೇಟ್ಲಿ ಆರ್ಡ್ರ್ ಮಾಡಿದೆ. ಸೊ ಒಂದು 9 ಮಿನಿಟ್ಸಲ್ಲಿ ನನಗೆ ಬಂತು, ರೀಚ್ ಆಯಿತು. ಸೊ ತುಂಬಾ ಕ್ವಿಕ್ಕಾಗಿ ಬರುತ್ತೆ, ಅದೊಂದು ತುಂಬ ಖುಷಿ, ಏನಾದರೂ ಅರ್ಜೆಂಟಲ್ಲಿ ಬೇಕು ಅನಿಸಿದ್ರೆ. ಸೊ ಅದಾದಮೇಲೆ ಮಧ್ಯಾಹ್ನ ಸ್ವಲ್ಪ ಅಂದರೆ ರೈಸ್ ಮತ್ತು ಸಾರು ಮಾಡಿದ್ದೆ. ಸೊ ಅದು ತಿಂದು ಈಗ ಇವತ್ತು ನಾಗರ ಪಂಚಮಿ ಇದೆಯಲ್ಲ, ಶ್ರಾವಣ ಸ್ಟಾರ್ಟ್ ಆದ ತಕ್ಷಣ ಮೊದಲೇ ಹಬ್ಬ ನಾಗರ ಪಂಚಮಿ. ಸೊ ನಾವು ನಾಗರ ಪಂಚಮಿ ಮಾಡ್ತೀವಿ, 2 ದಿನ ಇರುತ್ತೆ. ಒಂದು ನಾಗರ ಪಂಚಮಿ ಉಪವಾಸ ಇರುತ್ತೆ, ಮತ್ತು ಅದ್ರ ನೆಕ್ಸ್ಟ್ ಡೇ ನಾಗರ ಪಂಚಮಿ ಇರುತ್ತೆ. ಸೊ ಹಾಗಾಗಿ ಇದು ಸ್ವೀಟ್ ಮಾಡ್ತಾಯಿದ್ದೀವಿ, ಉಂಡೆ ಮಾಡ್ತಾಯಿದ್ದೀವಿ. ಇದು ನಾನು ಫಸ್ಟ್ ಟೈಮ್ ನಮ್ಮ ಮನೆಯಲ್ಲಿ ಉಂಡೆ ಮಾಡ್ತಾ ಇರೋದು. ಅಂದರೆ ಅಮ್ಮನ ಮನೆಯಲ್ಲಿ ಮಾಡ್ತಾರೆ, ಅಮ್ಮ ಅಂತೂ 5-6 ಥರ ಉಂಡೆ ಮಾಡ್ತಾರೆ. ಶೇಂಗಾ ಉಂಡೆ, ಮತ್ತು ಲಡ್ಕಿ ಉಂಡೆ ಅಂತ ಏನು ಹೇಳ್ತಾ ಇರೋದು, ಮತ್ತು ಶೇವಿನ ಉಂಡೆ, ಮತ್ತು ತಿಳು ಎಳ್ಳು ಉಂಡೆ, ಚುರುಮುರಿ ಉಂಡೆ. ಸೊ ಈ ಥರ ತುಂಬ ವೆರೈಟೀಸ್, ಒಂದು 5 to 6 ವೆರೈಟೀಸ್ ನಾವು ಚೈಲ್ಡ್ಹುಡ್ಡಲ್ಲಿ ತಿಂದಿದ್ದೀವಿ. ಈಗಲೂವರೆಗೂ ಮಾಡ್ತಾಯಿದ್ರು, ಒಂದು 2-3 ವೆರೈಟಿ ಆದರೂ ಮಾಡ್ತಾನೇ ಇದ್ದರು. ಆದರೆ ಈಗ ನಾನು ಮದುವೆ ಆದಮೇಲೆ ನಾನು ಇದು ಫಸ್ಟ್ ಟೈಮ್ ಮಾಡ್ತಾಯಿದ್ದೀನಿ. ಆ್ಯಕ್ಚುಲಿ ನಾನು ಮಾಡ್ತಾ ಇರಲಿಲ್ಲ, ಯಾಕಂದರೆ ಜಾಬಿಗೆ ಹೋಗ್ತಾ ಇದೆಯಲ್ಲ. ಸೊ ಹಾಗಾಗಿ ನನಗೆ ಅಷ್ಟು ಟೈಮು ಸಿಗ್ತಾ ಇರಲಿಲ್ಲ ನನಗೆ. ನಾನು ಈ ಫೆಸ್ಟಿವಲ್ ಸೆಲೆಬ್ರೇಟೇ ಮಾಡ್ತಾ ಇರಲಿಲ್ಲ ಆ್ಯಕ್ಚುಲಿ, ಯಾಕಂದರೆ ಈ ದಿನ ನಮಗೆ ಹಾಲಿಡೇ ಇರೋದಿಲ್ಲ, ಸೊ ರಜೆ ಇರೋದಿಲ್ಲ. ಸೊ ಹಾಗಾಗಿ ನಾನು ಅಷ್ಟೇ ಜಸ್ಟ್ ಪೂಜೆ ಮಾಡಿ ಹೋಗ್ತಾಯಿದ್ದೆ ಆಫೀಸ್ಗೆ. ಸೊ ಇವಾಗ ನನ್ನ ಅಮ್ಮಗೆ ಅಂದರೆ ಮಗನಿಗೂ ಕೂಡ ಇಷ್ಟ ಆಗುತ್ತಲ್ಲ, ಇದು ರವೆ ಉಂಡೆ ಮತ್ತು ಶೇಂಗಾ ಉಂಡೆ ಮಾಡ್ತಾಯಿದ್ದೀವಿ, 2 ಉಂಡೆ ಮಾಡ್ತಾಯಿದ್ದೀವಿ. ಸೊ ಶೇಂಗಾ ಉಂಡೆ ನಾವು ಅಮ್ಮೆಗೂ ಕೂಡ ತಿನ್ನಿಸ್ಬೋದು ಅಂತ ನಾನು ಮಾಡ್ತೀನಿ, ಮತ್ತು ಇವ್ರಿಗೂ ಕೂಡ ಇಷ್ಟ ಆಗುತ್ತೆ ಉಂಡೆ. ಸೊ ಹಾಗಾಗಿ 1-2 ಉಂಡೆ ಮಾಡಿದರೆ ಸಾಕು ಅಂತ. ಅಮ್ಮ ಕೂಡ ಅಷ್ಟು ತಿನ್ನೋಂಗಾಗಿಲ್ಲ ಉಂಡೆ. ಸೊ ಹಾಗಾಗಿ ಸ್ವಲ್ಪನೇ ಮಾಡ್ತಾಯಿದ್ದೀವಿ.
ಸೊ ಇದಕ್ಕೆ ರವೆ ಉಂಡೆಗೆ ನಾನು ಜಸ್ಟ್ ಸಿಂಪಲ್ಲಾಗಿಯೇ ಹೇಳ್ತೀನಿ, ನಾನು ಡೀಟೇಲಾಗಿ ಏನು ರೆಸಿಪಿ ತೋರಿಸ್ತಾ ಇಲ್ಲ. ಸೊ ನಿಮಗೆ ಇಂಟ್ರೆಸ್ಟ್ ಇದ್ದರೆ ನನಗೆ ಹೇಳಿ ಕಮೆಂಟ್ ಮೂಲಕ. ಸೊ ನೆಕ್ಸ್ಟ್ ಟೈಮ್ ಮಾಡಿ ರೆಸಿಪಿನ ನಿಮಗೆ ಡೆಫಿನೆಟ್ಲಿ ಶೇರ್ ಮಾಡ್ತೀನಿ. ಜಸ್ಟ್ ಏನಂತಂದರೆ ಪಾಕ ಇದಕ್ಕೆ ಹಾಕಿ, ಇದು ರವೆ ಸೂಜಿ ರವೆ ಏನು ಬರುತ್ತೆ ಅದರಿಂದ ಸೊ ಪಾಕ ಮಾಡ್ಕೊಂಡಿದ್ದೀವಿ 1:1 ಅಂದರೆ ಎಷ್ಟು ರವೆ ಅಂದರೆ ರವೆ ತೊಗೊಂಡಿದ್ದೀವಿ, 1 ಗ್ಲಾಸ್ ತೊಗೊಂಡಿದ್ರೆ ಅಥವಾ 1 ಬಟ್ಲಷ್ಟು ತೊಗೊಂಡಿದ್ರೆ ಅಷ್ಟನ್ನೇ ನಾವು ಇದಕ್ಕೆ ಏನು ಸಕ್ಕರೆ ಹಾಕಿದ್ದೀವಿ. ನಿಮಗಿನ್ನೂ ಜಾಸ್ತಿ ಸ್ವೀಟ್ ಬೇಕು ಅಂತಂದರೆ ಇನ್ನೊಂದು ಅರ್ಧ ಗ್ಲಾಸಷ್ಟು ಸಕ್ಕರೆನ ಹಾಕ್ಕೊಳ್ಬೋದು. ಅಂದರೆ ನಮ್ಮ ಮನೆಯಲ್ಲಿ ಜಾಸ್ತಿ ತಿನ್ನೋದಿಲ್ಲ, ಹಾಗಾಗಿ ನಾನು ಜಸ್ಟ್ 1:1 ಮಾಡ್ತಾಯಿದ್ದೀನಿ. ಸೊ 1.5 ವಾಟಿಯಷ್ಟು ಸಕ್ಕರೆ ಪಾಕನ ಮಾಡ್ಕೊಳ್ಬೇಕು. ಸೊ ಸಕ್ಕರೆ ಪಾಕ ಜಸ್ಟ್ ಒಂದು ಈ ಥರ 1 ಲೇಯರ್ ಬಂದರೆ, 1 ಎಳೆ ಬಂದರೆ ಸಾಕು. ಸೊ ಪಾಕ ರೆಡಿ ಆಗುತ್ತೆ. ಅದಕ್ಕೆ ಏಲಕ್ಕಿ ಪೌಡ್ರ್ ಹಾಕಿ ಈ ಏನು ಮತ್ತು ಇದಕ್ಕೆ ಕೊಬ್ಬರಿ ಕೂಡ ತುರ್ಕೊಂಡಿದ್ದೀವಿ. ಸೊ ಕೊಬ್ಬರಿ ಹಾಕಿ ಇದೇನಿರುತ್ತೆ ಈ ಪಾಕದಲ್ಲಿ ಹಾಕಿ ಉಂಡೆ ಕಟ್ಟೋದು. ಸೊ ಸಿಂಪಲ್ಲಾಗಿರುತ್ತೆ, ಈಸಿಯಾಗಿದೆ, ಬೇಗ ಆಯಿತು. ಸೊ ಈಗ ಮತ್ತು ಹೈ ಪ್ರೋಟೀನ್ ಇರುವಂಥದ್ದು ಇದು ಶೇಂಗಾ ಉಂಡಿನ ಮಾಡ್ತಾಯಿದ್ದೀನಿ. ಸೊ ಇದನ್ನು ನಾನು ಡೀಟೇಲಾಗಿ ನಿಮಗೆಲ್ಲ ರೆಸಿಪಿ ತಿಳಿಸ್ಬೇಕು ಅಂತ ನಾನು ಈಗ ವಿಡಿಯೋ ಸ್ಟಾರ್ಟ್ ಮಾಡಿದೆ. ಇದಕ್ಕೆ ನಾನು ಈಗ ನೋಡಿ ಶೇಂಗಾನ ತೊಗೊಂಡಿದ್ದೀನಿ. ಇದು ನನ್ನ ಫೇವ್ರೆಟ್ ಉಂಡೆ ಅಂತಲೇ ಹೇಳ್ಬೋದು. ನಾನು ಫೆಸ್ಟಿವಲ್ ಅಲ್ಲದೇ ಹಾಗೆಯೇ ಮಧ್ಯನೂ ಮಾಡ್ತಾಯಿರ್ತೀನಿ. ಶೇಂಗಾ ತೊಗೊಂಡಿದ್ದೀನಿ. ನಮಗೆ ಎಷ್ಟು ಬೇಕಷ್ಟು ಶೇಂಗಾ ತೊಗೊಳ್ಬೋದು, ಇದರಲ್ಲಿ ಏನು ಮೆಜರ್ಮೆಂಟ್ ಇಲ್ಲ. ನಿಮಗೆ 1 ಗ್ಲಾಸ್ ಶೇಂಗಾ ತೊಗೊಂಡ್ರೆ ನಾನೀಗ 1 ಗ್ಲಾಸ್ ಅಷ್ಟನ್ನೇ ತೊಗೊಂಡಿದ್ದೀನಿ. ಅದಕ್ಕೆ ನಾನು ನನಗೆ ಇದು ಎಳ್ಳು, ಬಿಳಿ ಎಳ್ಳು ಏನು ಬರುತ್ತೆ ಅದನ್ನು ಕೂಡ ಹಾಕ್ಕೊಳ್ತೀನಿ. ಬಿಳಿ ಎಳ್ಳು ತುಂಬಾ ಹೈ ಪ್ರೋಟೀನ್ ಇರುವಂಥದ್ದು. ಸೊ ಹಾಗಾಗಿ ನಾನು ಇದಕ್ಕೆ ಆ್ಯಡ್ ಮಾಡ್ಕೊಳ್ತೀನಿ. ಬಿಳಿ ಎಳ್ಳು ಒಂದು ಅರ್ಧ ಗ್ಲಾಸ್ ಅಷ್ಟು ಸಮ ಆಗಿ ತೊಗೊಳ್ಳಿ, ನಿಮಗೆ ಜಾಸ್ತಿ ಬೇಕು ಅನಿಸಿದ್ರೆ. ಮತ್ತು ಈಗ ನಾನು ಸ್ವಲ್ಪ ಬಾದಾಮಿಯನ್ನು ಕೂಡ ತೊಗೊಂಡಿದ್ದೀನಿ. ಒಂದು 10-15 ಬಾದಾಮಿಯನ್ನು ಕೂಡ ತೊಗೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. 3 ಫ್ರೈ ಮಾಡ್ಕೊಳ್ಬೇಕು, ಫ್ರೈ ಮಾಡಲೇಬೇಕು. ಹಸಿ ಇದ್ದರೆ ಚೆನ್ನಾಗಿ ಅನಿಸೋದಿಲ್ಲ. ಸೊ ಚೆನ್ನಾಗಿ ಲೋ ಫ್ಲೇಮಲ್ಲಿ ಇಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಈಗ 3 ಈ ಥರ ನಾನು ಇದರಲ್ಲಿ ನಾನು ತಗೊಳ್ಕೊಳ್ತಾ ಇದ್ದೀನಿ. ಸೊ ನಿಮಗೆ ಬಾದಾಮಿ ಇನ್ನೂ ಜಾಸ್ತಿ ಬೇಕು ಅನಿಸಿದ್ರೆ ನೀವು ಕ್ವಾಂಟಿಟಿ ನೋಡಿ ನೀವು ಅದನ್ನು ಹಾಕ್ಕೊಳ್ಬೋದು. ಅದರಲ್ಲಿ ಏನು ಕಡಿಮೆ ಅಥವಾ ಜಾಸ್ತಿ ಅಂತ ಏನಿಲ್ಲ. ಸೊ ನೀವು ಬಾದಾಮಿ ಹಾಕ್ಕೊಳ್ಬೋದು, ಮತ್ತು ಇದು ಕ್ಯಾಶ್ಯೂ ಹಾಕ್ಕೊಳ್ಬೋದು, ಪಿಸ್ತಾಚಿಯೋ ಹಾಕ್ಕೊಳ್ಬೋದು. ಸೊ ಇದೆಲ್ಲನೂ ನೀವು ಇದರಲ್ಲಿ ಹಾಕ್ಕೊಂಡು ಮಾಡ್ಬೋದು. ಆದರೆ ನಾನು ಜಸ್ಟ್ ಈಗ 3 ಹಾಕ್ಕೊಂಡೇ ಮಾಡ್ತಾಯಿದ್ದೀನಿ. ಈಗ 3 ಪದಾರ್ಥನೂ ಮಿಕ್ಸಿ ಮಾಡಿಕೊಂಡೆ. ಸೊ ಇದು ತರಿಯಾಗಿರಬೇಕು. ಪೂರ್ತಿ ಪೌಡರ್ ಮಾಡಿಕೊಂಡ್ರೆ ಟೇಸ್ಟು ನನಗೆ ಅಷ್ಟು ಇಷ್ಟ ಆಗೋದಿಲ್ಲ, ಚೆನ್ನಾಗಿ ಅನಿಸೋದಿಲ್ಲ. ಸೊ ಹಾಗಾಗಿ ತರಿಯಾಗಿದ್ದರೆ ಬಾಯಲ್ಲಿ ಸಿಕ್ಕಾಗ ಚೆನ್ನಾಗಿ ಅನಿಸುತ್ತೆ ತಿಂದಾಗ. ಸೊ ಹಾಗಾಗಿ ಸ್ವಲ್ಪ ತರಿಯಾಗಿ ಮಾಡ್ಕೊಳ್ಳಿ. ಜಾಸ್ತಿನೂ ದಪ್ಪ ಇದು ಬೇಡ, ಮತ್ತು ಜಾಸ್ತಿನೂ ಪೌಡ್ರ್ ಥರನೂ ಬೇಡ. ಸೊ ಹಾಗಾಗಿ ಸ್ವಲ್ಪನೇ ತರಿಯಾಗಿದ್ದರೆ ಸಾಕು. ಈಗ ಇದನ್ನು ಒಂದು ಪ್ಲೇಟಲ್ಲಿ ಈಗ ಇದಕ್ಕೆ ನಾನು ಬೆಲ್ಲನ ಹಾಕ್ತೀನಿ. ಸೊ ಬೆಲ್ಲ ಹಾಕೋದ್ರಿಂದ ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಇದಕ್ಕೆ ಬೆಲ್ಲ ಇದ್ರೇ ಚೆನ್ನಾಗಿರುತ್ತೆ. ಸಕ್ಕರೆ ಆ್ಯಡ್ ಮಾಡಬಾರ್ದು, ಬೆಲ್ಲನೇ ಹಾಕಬೇಕು. ಬೆಲ್ಲನ ನಾನು ಸ್ವಲ್ಪ ತುರ್ಕೊಳ್ತಾ ಇದ್ದೀನಿ. ನಮಗೆ ಈಗ ನಾನು 1 ಗ್ಲಾಸಷ್ಟು ತೊಗೊಂಡ್ರೆ ನಾನು 1 ಗ್ಲಾಸಷ್ಟು ತೊಗೊಳ್ಬೋದು, ಅದು ಸ್ವಲ್ಪ ಕಡಿಮೆನೇ ತೊಗೊಳ್ತಾ ಇದ್ದೀನಿ. ಈಗ ಈ ಮಿಶ್ರಣಕ್ಕೆ ಏಲಕ್ಕಿ ಪೌಡ್ರ್ ಹಾಕ್ಕೊಳ್ತಾ ಇದ್ದೀನಿ. 1 ಸ್ಪೂನಷ್ಟು ಏಲಕ್ಕಿ ಪೌಡ್ರ್ ಹಾಕ್ಕೊಂಡಿದ್ದೀನಿ. ಸೊ ಇದು ತುಂಬಾ ಚೆನ್ನಾಗಿ ಘಮ ಬರುತ್ತೆ, ತುಂಬ ಚೆನ್ನಾಗಿ ಫ್ಲೇವರ್ ಕೂಡ ಕೊಡುತ್ತೆ. ಈ ಥರ ಪೌಡರ್ ಒಂದು ಏರ್ಟೈಟ್ ಕಂಟೈನರಲ್ಲಿ ಮಾಡಿಟ್ಟು ಇಟ್ಕೊಂಡ್ಬಿಡ್ತೀನಿ. ಅದಾದಮೇಲೆ ಒಂದು ಸೀಕ್ರೆಟ್ ಇಂಗ್ರೀಡಿಯೆಂಟ್ ಅಂತಲೇ ಹೇಳ್ಬೋದು. ಇದು ಡ್ರೈ ಜಿಂಜರ್ ಪೌಡ್ರ್ ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ. ಒಂದು ಅರ್ಧ ಸ್ಪೂನಷ್ಟು ಮಾಡಬೇಕು. ಇದರಿಂದ ಒಂದು ಫ್ಲೇವರ್ ಮತ್ತು ಟೇಸ್ಟ್ ಕೂಡ ಚೆನ್ನಾಗಿ ಬರುತ್ತೆ. ಯಾವುದೇ ರೀತಿ ಉಂಡೆ ಇರಲಿ, ಅದರಲ್ಲಿ ಡ್ರೈ ಜಿಂಜರ್ ಪೌಡ್ರ್ ಆ್ಯಡ್ ಮಾಡಿದ್ರೆ ತುಂಬಾ
ಈಗ ಇದನ್ನೆಲ್ಲನೂ ಚೆನ್ನಾಗಿ ಕಲಿಸ್ಕೋಬೇಕು, ಚೆನ್ನಾಗಿ ಎಲ್ಲ ಮಿಕ್ಸ್ ಆಗಬೇಕು. ಸೊ ಅದಾದಮೇಲೆ 1 ಸ್ಪೂನಷ್ಟು ಹಾಲನ್ನು ಇದಕ್ಕೆ ಹಾಕ್ಕೊಂಡಿದ್ದೀನಿ. ಸೊ ಅದರಿಂದ ನಮಗೆ ಬೈಂಡಿಂಗಿಗೆ ಅಂದರೆ ಉಂಡೆ ಕಟ್ಟೋದಕ್ಕೂ ತುಂಬ ಈಸಿ ಆಗುತ್ತೆ, ಯಾಕಂದರೆ ಸ್ವಲ್ಪ ಡ್ರೈ ಅನಿಸುತ್ತೆ. ಸೊ ಹಾಗಾಗಿ ಉಂಡೆ ಕಟ್ಟೋದಕ್ಕೆ ತುಂಬಾ ಈಸಿ ಆಗುತ್ತೆ. ಈಗ ಇದಕ್ಕೆ ಬೆಲ್ಲ ಕೂಡ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಈಗ ನೋಡಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಹಾಲು ಕೂಡ ಆ್ಯಡ್ ಮಾಡಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ನೋಡಿ ಯಾವ ಥರ ಕಲರ್ ಮತ್ತು ಸ್ಟ್ರಕ್ಚರ್ ಬಂದಿದೆ. ಸೊ ಈಗ ಉಂಡೆ ಈಸಿಯಾಗಿ ಬರುತ್ತೆ. ಸೊ ಸ್ವಲ್ಪ ಕೈಗೆ ತುಪ್ಪನ ಸವರಿ ಉಂಡೆನ ಕಟ್ಬೋದು. ನಿಮಗೆ ಯಾವ ಸೈಜ್ ಎಷ್ಟು ಸೈಜ್ ಬೇಕೋ ಆ ಸೈಜಲ್ಲಿ ನೀವು ಉಂಡೆನ ಕಟ್ಬೋದು. ಇದು ಲಾಡು ಮಾಡೋದು ತುಂಬಾ ಈಸಿ, ಕ್ವಿಕ್ಕಾಗಿ ಆಗುತ್ತೆ. ಒಂದು 15-20 ನಿಮಿಷದಲ್ಲಿ ನಾನು ಇದನ್ನು ಮಾಡಿದೆ. ತುಂಬಾ ಹೈ ಪ್ರೋಟೀನ್ ಲಾಡು ಅಂತಲೇ ಹೇಳ್ಬೋದು. ಮಕ್ಕಳಿಗೆ ಅಂತೂ ಡೈಲಿ ಕೊಟ್ರೂ ಏನು ಪ್ರಾಬ್ಲಮ್ ಇಲ್ಲ. ಇದರಲ್ಲಿ ಎಲ್ಲನೂ ಡ್ರೈ ಫ್ರೂಟ್ಸ್ ಇನ್ನೂ ನಿಮ್ಗೆ ಯಾವ ಇಷ್ಟ ಡ್ರೈ ಫ್ರೂಟ್ ಅದನ್ನು ಕೂಡ ಹಾಕ್ಕೊಳ್ಬೋದು. ವಾಲ್ನಟ್ ಇದೆ, ವಾಲ್ನಟ್ಟು, ಪಿಸ್ತಾಚಿಯೋ ಅಥವಾ ಕ್ಯಾಶ್ಯೂ. ಸೊ ತುಂಬಾ ಬೇರೆ ಬೇರೆ ಡ್ರೈ ಫ್ರೂಟ್ಸ್ ಇದೆ. ಸೊ ಅದನ್ನೆಲ್ಲ ಕೂಡ ಆ್ಯಡ್ ಮಾಡ್ಕೊಳ್ಬೋದು ಇದರಲ್ಲಿ. ನಾನು ಅಮೇಗೂ ಇದನ್ನು ನಾನು ಅಮೇಗ್ ಅಂತಲೇ ಮಾಡ್ತಾ ಇದ್ದೀನಿ, ಯಾಕಂದರೆ ಅವನಿಗೆ ಇದು ಸ್ವಲ್ಪ ಇದಿರತ್ತಲ್ವ. ಸೊ ಸ್ಮ್ಯಾಶ್ಡ್ ಇದೆ ಅಲ್ಲ, ಸೊ ಅವನು ಈಸಿಯಾಗಿ ಅವನು ತಿನ್ಬೋದು. ಸೊ ಮತ್ತು ಹೈ ಪ್ರೋಟೀನ್, ಮಕ್ಕಳಿಗೆ ತುಂಬ ಇದು ಅಂದರೆ ಒಳ್ಳೆಯದು, ಮತ್ತು ದೊಡ್ಡವರು ಕೂಡ ತುಂಬ ಒಳ್ಳೆಯದು. ಈಗ ಬ್ರೇಕ್ಫಾಸ್ಟಲ್ಲಿ ಹೈ ಪ್ರೋಟೀನ್ ಬ್ರೇಕ್ಫಾಸ್ಟ್ ಇರಲೇಬೇಕು ಅಂತ ಹೇಳ್ತೀವಲ್ಲ. ಸೊ ಬೆಳಗ್ಗೆ ಒಂದು ಏನಾದರೂ ಬ್ರೇಕ್ಫಾಸ್ಟ್ ಮಾಡ್ತಿರುವಾಗ ಸೊ ಅದ್ರ ಜೊತೆ ಈ ಥರ ಲಾಡು ತಿಂದರೆ ತುಂಬಾ ಒಳ್ಳೆಯದು, ತುಂಬ ಟೇಸ್ಟಿಯಾಗಿರುತ್ತೆ, ಹೆಲ್ದಿ ಕೂಡ. ಸೊ ಟ್ರೈ ಮಾಡಿ. ಇನ್ನೂ ಯಾರೆಲ್ಲ ಇದು ಟ್ರೈ ಮಾಡಿಲ್ಲ ಅಂತಂದರೆ ಒಂದ್ಸಲ ಟ್ರೈ ಮಾಡಿ. ಮತ್ತು ನಿಮಗೆ ಈ ರೆಸಿಪಿ ಹೇಗೆ ಅನಿಸ್ತು ಅಂತಲೂ ಕೂಡ ನನಗೆ ತಿಳಿಸಿ. ಸೊ ಹೀಗೇ ಹೆಲ್ದಿಯಾಗಿರೋ ರೆಸಿಪಿಯನ್ನು ನಾನು ನನ್ನ ವೀಡಿಯೋಸಲ್ಲಿ ನಿಮಗೆಲ್ಲ ತೋರಿಸ್ಕೊಡ್ತೀನಿ. ಸೊ ನಾಗರ ಪಂಚಮಿಯ ಲಡ್ಡು ರೆಡಿ ಆಯಿತು. ಸೊ ತುಂಬಾ ಈಸಿ ಕ್ವಿಕ್ಕಾಗಿ ಮಾಡಿಬಿಟ್ವಿ, ಯಾಕಂದರೆ ಕ್ವಾಂಟಿಟಿ ತುಂಬಾ ಕಡಿಮೆ, ಯಾಕಂದರೆ ಜಾಸ್ತಿ ನಾವು ತಿನ್ನೋದಿಲ್ಲ. ಇದೊಂದು ನಾನು ಶೇಂಗಾ ಉಂಡೆ ಸ್ವಲ್ಪ ಜಾಸ್ತಿ ಮಾಡ್ತೀನಿ, ಮತ್ತು ರವೆ ಉಂಡೆ ಸ್ವಲ್ಪ ಕಡಿಮೆನೇ ಮಾಡಿದೆ. ಸೊ ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ. ಸೊ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡ್ಕೊಳ್ಳಿ, ಮತ್ತು ಇನ್ನೂ ಯಾರು ವಿತೌಟ್ ಸಬ್ಸ್ಕ್ರೈಬಿಂಗ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಸಿಗೋಣ ನೆಕ್ಸ್ಟ್ ವಿಡಿಯೋಲಿ. ಟಿಲ್ ದೆನ್ ಬಾಯ್, ಟೇಕ್ ಕೇರ್.